ಸ್ಟ್ರೆಸ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ, ದೇಹದ ಬಗ್ಗೆ, ಊಟ ತಿಂಡಿ ಬಗ್ಗೆ ನೀವು ಮಾತನಾಡಬೇಕು ಸರ್ ಅಂತ ನೀವು ಹೇಳಿದಾಗ ಅದು ನನ್ನ ಪಾಲಿಗೆ ಯಾವ ಥರ ಸ್ಟ್ರೆಸ್ ಆಯಿತು. ಉತ್ತಮ ಸ್ಟ್ರೆಸ್ ಅದು ಒಳ್ಳೆ ಸ್ಟ್ರೆಸ್, ಸ್ಟ್ರೆಸ್. ಯಾಕಂದರೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಸಂಗ್ರಹ ಮಾಡಿಕೊಂಡು ಒಂದೊಂದಾಗಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ವಿವರಿಸಬೇಕು. ಇದು ಒಂದು ರೀತಿಯಾದ ಸೃಜನಶೀಲ ಕೆಲಸ, ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇದು. ಇದರಿಂದ ನನ್ನ ಮನಸ್ಸಿಗೆ ನೋವಾಗ್ತಾ ಇಲ್ಲ, ದೇಹಕ್ಕೆ ನೋವಾಗ್ತಾ ಇಲ್ಲ, ಹೃದಯಕ್ಕಾಗಲಿ ಅಥವಾ ತಕ್ಷಣ ಶುಗರ್ ರೈಸ್ ಆಗೋದಾಗಲಿ, BP ಏರೋದಾಗಲಿ ಯಾವುದೂ ಆಗ್ತಾಯಿಲ್ಲ. ಎಲ್ಲವನ್ನು ಕ್ರಮಬದ್ಧವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಹೌದು, ಎಷ್ಟು ಒಳ್ಳೆ ವಿಚಾರ ತೊಗೊಂಡಿದ್ದಾರೆ, ಇದ್ರ ಬಗ್ಗೆ ಮಾತಾಡ್ಬೋದಲ್ಲ ಅಂತ. ಓಕೆ, ಒತ್ತಡದಲ್ಲೂ ವಿಧಗಳಿವೆ ಹಾಗಿದ್ರೆ. ಹಾಂ, ಅದೇ ಡಿಸ್ಟ್ರೆಸ್ ಅಂದಾಗ ನಾಳೆ ಇದ್ದಕ್ಕಿದ್ದ ಹಾಗೇ ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಮಾತಾಡಬೇಕು, ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ಅಂದಾಗ ಯಾವುದೇ ರೀತಿಯಾದ ಪ್ರಿಪ್ರೇಷನ್ ಇಲ್ಲಿರೋ ನಾನು ಅವರನ್ನು ಫೇಸ್ ಮಾಡಬೇಕು, ಅವರನ್ನು ಎದುರಿಸಬೇಕು, ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಅಷ್ಟು ಹಿನ್ನೆಲೆ ನನಗಿಲ್ಲ, ಅಷ್ಟು ತಿಳಿವು ನನಗಿಲ್ಲ. ಈ ಅಭದ್ರತೆ ನನ್ನನ್ನು ಕಾಡಿದಾಗ ಅದು ಡಿಸ್ಟ್ರೆಸ್ ಆಗುತ್ತೆ ನನ್ನ ಪಾಲಿಗೆ.